ಇವತ್ತಿನ ರೆಸಿಪಿ ಬಂದು ಮೇಥಿ ಪರಾಟ. ಇವಾಗ ಇದು ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಈಗ ನಾನು ಇಲ್ಲಿ 1 kg ಗೋಧಿ ಹಿಟ್ಟು ತಗೊಂಡಿದ್ದೀನಿ. 2 ಸ್ಪೂನ್ ಕಡಲೆ ಹಿಟ್ಟು, 1/4 ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ. ಈಗ ಸಣ್ಣದಾಗಿ 2 ಈರುಳ್ಳಿನ ಕಟ್ ಮಾಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. 2 ಹಸಿಮೆಣಸಿನಕಾಯಿ. ಈಗ 1 ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಅರ್ಧ ಸ್ಪೂನ್ ಜೀರಿಗೆ ಪುಡಿ. ಇವಾಗ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಲ್ಲೆಲ್ಲಾನು. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ. ಈಗ ಇಷ್ಟು ಕಲ್ಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇವಾಗ ಇದನ್ನ ನಾದ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ಪರಾಟ ಬರುತ್ತೆ. ಈಗ ಇದು ಕಲ್ಸ್ಕೊಂಡಾದ್ಮೇಲೆ ಒಂದ್ ಅರ್ಧ ಗಂಟೆ ನೆನ್ಸಿಟ್ಕೊಳ್ಳೋಣ. ಈಗ ಇದು ಅರ್ಧ ಗಂಟೆ ನೆನ್ಸ್ಕೊಂಡಾಗಿದೆ. ಇವಾಗ ಚಪಾತಿ ಸೈಜ್ಗೆ ಒಂದು ಉಂಡೆನ ಇದ್ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಇದ್ ಮಾಡ್ಕೊಂಡು ಲಟ್ಟಿಸ್ಕೊಳ್ಳೋಣ. ಇಷ್ಟೆಲ್ಲಕ್ಕೆ ಲಟ್ಟಿಸ್ಕೊಂಡು ಇವಾಗ ತವ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಬೇಕಿದ್ರೆ ಎಣ್ಣೆ ಹಾಕೊಳ್ಳಿ, ಇಲ್ಲಾಂದ್ರೆ ತುಪ್ಪ ಹಾಕೊಳ್ಳಿ. ಇವಾಗ ತಿರುಗಿಸ್ಕೊಂಡು ಇನ್ನೊಂದ್ ಸೈಡ್ ಕೂಡ ಹಾಕೊಂಡು ಬೇಯಿಸ್ಕೊಳ್ಳೋಣ. ಈರುಳ್ಳಿ ಮೆಂತ್ಯ ಸೊಪ್ಪು ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಬ್ರೇಕ್ಫಾಸ್ಟ್ ರೆಸಿಪಿಗೆ ಬೇಗನೆ ಮಾಡ್ಕೋಬಹುದು. ಇದು ಈಗ ಇದು ಬೆಂದಾಗಿದೆ, ತೆಕ್ಕೊಳ್ಳೋಣ. ಇವಾಗ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ. ಇದಕ್ಕೆ ನಾನು ಇವಾಗ ಪ್ಲೇನ್ 1 ಕಪ್ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪಿನಕಾಯಿ ಹಾಕೋತಾ ಇದ್ದೀನಿ. ಬೇಕಿದ್ರೆ ಇದಕ್ಕೆ ಏನಾದ್ರು ಕರಿ ಮಾಡ್ಕೊಂಡು ಕೂಡ ತಿನ್ಬೋದು ನೀವು. ಮೊಸರುಗೆ ಸ್ವಲ್ಪ ಉಪ್ಪನ್ನು ಖಾರದ ಪುಡಿ ಹಾಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಈಗ ಮೇಥಿ ಪರಾಟ ರೆಡಿ ಆಗಿದೆ.